ಎಲ್ಲರಿಗೂ ನಮಸ್ಕಾರ. ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹದಲ್ಲಿ ನಿಮ್ಮೊಂದಿಗೆ ರೂಪಶ್ರೀ ಮೋಹನ್ ಆ, ಆ, 6ನೆಯ ಪ್ರಸ್ತುತಿಯೊಂದಿಗೆ 641ನೆಯ ಕಗ್ಗವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಬಾನೊಳಿರುವುದೇ ಪಕ್ಷಿ ಪಾರ್ವದಾರಿಯ ನಕ್ಷೆ, ಬಾನೊಳಿರುವುದೇ ಪಕ್ಷಿ ಪಾರ್ವದಾರಿಯ ನಕ್ಷೆ, ಮೀನು ನೀರೊಳು ನುಸುಳೆ ಪಥ ನಿಯಮವಿಹುದೆ, ಮೀನು ನೀರೊಳು ನುಸುಳೆ ಪಥ ನಿಯಮವಿಹುದೆ, ಏನೋ ಜೀವವನೆಳೆವುದೇನೋ ನೂಕುವುದೇನೋ, ನೀನೊಂದು ಗಾಳಿಪಟ ಮಂಕುತಿಮ್ಮ ಅಂತ ಚಂದದ ಕಗ್ಗ ಈ ಒಂದು ವಿವರಣೆಯನ್ನು ನೀಡುತ್ತೆ. ಆಕಾಶದಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಹಕ್ಕಿಗಳು ಸ್ವೇಚ್ಛೆಯಾಗಿ ಹಾರಾಡ್ತಾ ಇರತ್ವೆ. ಅವುಗಳಿಗೇನಾದರೂ ನಾವು ಮಾರ್ಗ ಮಾಡಿಟ್ಟಿದ್ದೀವಿ, ದಾರಿ ಮಾಡಿದ್ದೀವಿ. ಅದೇ ರೀತಿ ನೀರಿನಲ್ಲಿ ಮೀನು ಓಡಾಡ್ತಿರುತ್ತೆ. ಆ ಓಡಾಡುವಂಥ ಅದಕ್ಕೇನಾದರೂ ಒಂದು ಪಥ ಇದೆಯಾ, ಹೀಗೇ ಸಾಗಬೇಕು ಹಾಗೇ ಸಾಗಬೇಕು ಅಂತ? ಹಾಗೇನಿಲ್ಲ. ಅಂದರೆ ಅವುಗಳನ್ನು ಯಾವುದೋ ಒಂದು ಶಕ್ತಿ ಸೆಳೀತಾ ಇರುತ್ತೆ. ಆ ಶಕ್ತಿ ಮತ್ತದನ್ನು ನುಗ್ಗುತ್ತಾ ಹೋಗುತ್ತೆ. ಹೇಗೆ ಹಕ್ಕಿಗಳಿಗೆ ಹಾಗೂ ಜಲಚರವಾಸಿಗಳಿಗೆ ರಸ್ತೆಯು ಗುರಿಯು ಗೊತ್ತಿರಲ್ವೋ, ಅದೇ ರೀತಿ ಮನುಷ್ಯನ ಜೀವನವು ಗೊತ್ತು ಗುರಿಗಳಿಲ್ಲದಂತೆ ಗಾಳಿಪಟದಂತೆ ಹಾರುತ್ತಾ ಸಾಗುತ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಎಂಥ ಚಂದದ ಕಗ್ಗದೊಂದಿಗೆ ಈ ವಿಷಯವನ್ನು ನಮಗೆ ತಿಳಿಸ್ತಾರೆ ಗುಂಡಪ್ಪನವರು. ಅವರಿಗೆ ಗೌರವಪೂರ್ವಕ ನಮನಗಳು. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಗೆಳೆಯರೇ.